ಇಲ್ಲಿ ನಿನ್ನೆ ಏಕಾಏಕಿ 14 ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಪತ್ರ ಬರೆದಿದ್ದೇನೆ ಮೂಡಾಗೆ. ನನಗೆ ಸೈಟ್ ಬೇಡ, ನನಗೆ ಮನೆ, ಚಿನ್ನ, ಒಡವೆ ಯಾವುದ್ರ ಬಗ್ಗೆನೂ ಮಮತೆ ಇಲ್ಲ. 30-40 ವರ್ಷಗಳಿಂದ ಎಂಥ ವ್ರತ ಮಾಡಿದರು? ಏನೋ ವ್ರತ ಮಾಡಿ ಭಾಳ ಶಿಸ್ತುಬದ್ಧ ಜೀವನ, ಕಪ್ಪು ಚುಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಪತಿಯವರು ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೆಣ್ಣುಮಗಳ ಬಗ್ಗೆ ಮಾತನಾಡಲ್ಲ. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ, ಮುಖ್ಯಮಂತ್ರಿಗಳು ನಿನ್ನೆ ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ವಿಷಯವನ್ನು ನಾನು ಓದಿ ಭಾಳ ಅಚ್ಚರಿ ಆಗೋಯ್ತು ಅಂದವ್ರೆ. ನನಗೆ ಅಚ್ಚರಿ ಆಗೋಯ್ತು ಅಂದಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮಪತ್ನಿಯವರು ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರಾ? ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯವರು ಅಂತ ಕರೆಯೋದ ಇನ್ನು ನೆನ್ನೆಯ ತೀರ್ಮಾನಗಳಿಂದ? ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ, ವಾಪಸ್ ತಗೊಂಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಹೇಗಿದೆ ಅಂದರೆ, ಪಾಪ ಇಬ್ಬರು ಗಂಡ ಹೆಂಡತಿ ಇರ್ತಾರೆ, ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲೋ ಕಳ್ತನ ಮಾಡ್ಕೊಂಬಂದ್ಬಿಡ್ತಾನೆ, ಎಲ್ಲ ದೋಚ್ಕೊಂಡು ಪೊಲೀಸ್ನರಿಗೆ ಸಿಗಾಕೊಂಡ್ಬಿಡ್ತಾರೆ. ಆಗ ಹೆಂಡ್ತಿ ಹೋಗಿ, ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ 30 ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ, ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳ್ತನ ಮಾಡಿಬಿಟ್ಟವನೇ, ದಯವಿಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಬಿಡ್ತೀರಾ ಕಳ್ಳನ್ನು? ಏನಾದರೂ ಬಿಡೋಕ್ಕೆ ಸಾಧ್ಯನಾ? ಬಿಡ್ತಾರ ಪೊಲೀಸ್ನವರು? ಇಲ್ಲ ಸರ್ಕಾರ ಬಿಡುತ್ತಾ? ಮಾಫಿ ಮಾಡ್ತೀರಾ? ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯನವರೇ? ಈ ಪ್ರಕರಣಗಳು ಬಂದಾಗ ಹೇಳಿದ್ರಿ, BJPದು 100 ಪ್ರಕರಣ, 20-25 ಹೇಳಿದ್ರಿ, ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು. ಈ ಕ್ಷಣದವರೆಗೆ ಯಾವುದಾದರೂ ಒಂದು ಪ್ರಕರಣಗಳನ್ನು ನಿಮ್ಮ ಕೈನಲ್ಲೇ ಹೊರಗೆ ತರಲಿಕ್ಕೆ ಸಾಧ್ಯ ಆಗಿದೆಯಾ?